ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ಬಂದು ಇವತ್ತಿನ ವಿಡಿಯೋ ಆರ್ ವ್ಲಾಗ್. ನಾನಿವತ್ತು BIC ಎಕ್ಸಿಬಿಷನ್ ಸೆಂಟರ್ಗೆ ವಿಸಿಟ್ ಮಾಡಿದ್ದೆ. ಇದು ನಮ್ಮ ಮನೆಗೆ ತುಂಬ ನಿಯರ್ ಬೈ ಇದೆ. ತುಂಬ ಸಲ ಎಕ್ಸಿಬಿಷನ್ಸ್ ಎಲ್ಲ ಇಲ್ಲಿ ಆಗಿದೆ. ತುಂಬ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ದು ಆ ಥರದ್ದೆಲ್ಲ ಇಲ್ಲಿ ಮಾಡ್ತಾ ಇರ್ತಾರೆ. ಸೊ ಇದು ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಂಥದ್ದು. ಇದು ನಿಮಗೆ ಗೂಗಲೆಲ್ಲ ಸಿಕ್ಕೋಗ್ಬಿಡುತ್ತೆ. ತುಂಬ ದೊಡ್ಡ ಹಾಲ್ ಇದು. ಅದು ಎಷ್ಟು ಎಕರೆ ಇದೆ ಅನ್ನೋದೇ ಗೊತ್ತಿಲ್ಲ, ಅಷ್ಟು ದೊಡ್ಡದಾಗಿದೆ ಇದು. ಸುಮ್ಮನೆ ವಿಸಿಟ್ ಮಾಡಿದ್ವಿ ನಾವು. ಆಲ್ಮೋಸ್ಟ್ ಹೋದಾಗ ಟೈಮ್ ಬಂದು 11 o'clock ಆಗಿತ್ತು. ಹಾಗೆ ಆನ್ ದ ವೇ ನಾವು ಹೋದಾಗ ಪಾರ್ಕಿಂಗ್ ನೋಡಿ ಇಷ್ಟೇ ಇತ್ತು. ಅಂದರೆ ಕಾರ್ಗಳೆಲ್ಲ ಕಡಿಮೆ ಇತ್ತು ನಾವು ಹೋಗಿದ್ದ ಟೈಮಲ್ಲಿ. ಬಟ್ ನಾವು ಎಕ್ಸಿಟ್ ಆಗ್ತಾ ಇರೋ ಟೈಮಲ್ಲಿ ತುಂಬ ಅಂದರೆ ತುಂಬ ಕಾರ್ಸ್ ಇತ್ತು. ಕ್ರೌಡು ಕೂಡ ಇತ್ತು ಜಾಸ್ತಿನೇ. ಬಟ್ ಏನಂದರೆ ಸ್ಪೇಸ್ ದೊಡ್ಡದಾಗಿರೋದ್ರಿಂದ ಅಷ್ಟು ಕ್ರೌಡೆಡ್ ಅಂತ ಅನ್ನಿಸ್ಲಿಲ್ಲ. ಜನಗಳು ಮಾತ್ರ ಇದ್ದರು ಜಾಸ್ತಿನೇ. ಮತ್ತು ಹಾಲ್ಸ್ ಬಂದು 1, 2, 3 ಆ ಥರ ಡಿವೈಡ್ ಮಾಡಿದ್ದಾರೆ. ಒಂದೊಂದು ಹಾಲಲ್ಲಿ ಒಂದೊಂದು ಥರ ಪ್ರಾಡಕ್ಟ್ಸ್ನ ಇಟ್ಬಿಟ್ಟು ಎಕ್ಸಿಬಿಟ್ ಮಾಡಿದರು. ಸೊ ಇಷ್ಟು ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸು, ಇನ್ಸ್ಟ್ರೂಮೆಂಟ್ಸು ಎಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ನಾನು ಇದೇನು ಅಂತ ಕೇಳ್ತಾ ಇದ್ದೆ. ಆ ಥರ ಕನ್ಫ್ಯೂಷನ್ ಆಗುತ್ತೆ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂಥವ್ರಿಗೆ, ಅದು ನಮ್ಮಂಥವ್ರಿಗೆ. ಇದು ಬಂದು ಎಸ್ಪೆಷಲಿ ನಾನು ಹೇಳೋದು ಬಿಸ್ನೆಸ್ ಮ್ಯಾನ್ ಯಾರಿರ್ತಾರೆ ಆ ಥರದವ್ರಿಗೆ ಇದು ಬೇಗನೆ ಅರ್ಥ ಆಗುತ್ತೆ. ಆ ಥರ ಎಕ್ಸಿಬಿಷನ್ ಇದು. ಕೆಲವೊಂದು ಮೆಷಿನ್ಸು ಎಷ್ಟು ದೊಡ್ಡದಿತ್ತು, ಅದನ್ನೆಲ್ಲ ಅವರು ಸ್ಟಾಲ್ ರೀತಿ ಮಾಡಿಕೊಂಡು ಡಿಸ್ಪ್ಲೇಗೆ ಇಟ್ಟಿದ್ರು. ಸ್ಟಾಲ್ಸು ಸುಮಾರು ಒಂದು ಹಾಲ್ ಒಳಗಡೆ ನಾವು ವಿಸಿಟ್ ಮಾಡಿದ್ದು 3 ಹಾಲ್ಸ್. ಪರ್ ಹಾಲ್ ಮೇ ಬಿ ಇರ್ಬೋದೇನೋ 50 ಸ್ಟಾಲ್ಸ್ ಆ ಥರ ಹಾಕ್ಕೊಂಡಿದ್ರು. ಎಲ್ಲ ಅದು ಸೆಟ್ ಮಾಡಿರೋದಂತೆ, ಸೆಟ್ ಹಾಕಿರೋದಂತೆ. ಅದು ಹಾಲ್ ಬಂದು ಫುಲ್ ಎಂಟಿ ಇದೆ. ಬಟ್ ಇದೆಲ್ಲ ಸ್ಟಾಲ್ಸ್ ಎಲ್ಲ ಸೆಟ್ ಹಾಕಿರೋದು ಅಂತ ಇನ್ಫಾರ್ಮೇಷನ್ ಗೊತ್ತಾಯಿತು. ಸೊ ಇಲ್ಲಿ ಹೋಗಬೇಕಂದ್ರೆ ನಡ್ಕೊಂಡು ಆದರೂ ಹೋಗ್ಬೋದು. ಈ ಥರ ಗಾಡಿಗಳು ಕೂಡ ಇದೆ. ವಿಶ್ ಯಾಕಂದರೆ ಒಂದೊಂದು ಹಾಲಿಗೂ ಒಂದೊಂದು ತುಂಬ ದೂರ ಅನಿಸುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಈ ಥರ ಗಾಡಿಗಳನ್ನ ಇಟ್ಟಿದ್ದಾರೆ. ಸೊ ನಾವು ಗಾಡಿನಲ್ಲಿ ಹೋಗಿದ್ವಿ. ನಾವು ಹೋಗಿದ್ದ ಹಾಲ್ ಬಂದು 5 ಅನ್ಕೋತೀನಿ, 5 ನಂಬರ್ ಅನ್ಕೋತೀನಿ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಸೊ ಹಾಗೆ ಗಾಡಿನಲ್ಲಿ ಹೋಗುವಾಗ ಅಲ್ಲಿ ವೀವೆಲ್ಲ ಹಾಕಿದ್ದೀನಿ, ಹೇಗೆಲ್ಲ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ, ಅಟ್ರ್ಯಾಕ್ಟ್ ಮಾಡೋದಕ್ಕೆಲ್ಲ ಏನೇನು ಇಟ್ಟಿದ್ದಾರೆ, ಸ್ಟ್ಯಾಚೂಸ್ ಆಗಲಿ ಏನಾದರೂ ಈ ಚಿಮ್ನಿ ಕಾರಂಜಿ ಅಂತಾರಲ್ಲ ಆ ಥರದ್ದೆಲ್ಲ ಮಾಡಿದ್ದಾರೆ. ಸೊ ಅದೆಲ್ಲ ಒಂದು ವೀವ್ ಹಾಕಿದ್ದೀನಿ. ಈ ಎಕ್ಸಿಬಿಷನ್ ಸೆಂಟರ್ ಬಂದು ನೆಲಮಂಗಲ ತುಮಕೂರು ರೋಡಲ್ಲಿ ಇದೆ. ನಿಯರ್ ಟು ಯಾವ ಅಡ್ರೆಸ್ ಅಂದರೆ ಇದು ಅಂಚೆಪಾಳ್ಯ ಅಂತ ಬರುತ್ತೆ. ಸೊ ಅಲ್ಲಿ ನಿಯರ್ ಬೈ ಇದೆ. ಯೂಶ್ವಲಿ ಇಲ್ಲಿ ಏನೇ ಎಕ್ಸಿಬಿಷನ್ಸ್ ನಡೀತಾ ಇದ್ರು ಮೇನ್ ರೋಡಲ್ಲಿ ಟ್ರಾಫಿಕ್ ಆಗೇ ಆಗತ್ತೆ. ಇಲ್ಲಿ ಮಾಡೋ ಎಕ್ಸಿಬಿಷನ್ಸ್ ಎಲ್ಲ ಆಲ್ಮೋಸ್ಟ್ 4 ಡೇಸ್ ಮೇಲೆ ಇರುತ್ತೆ. ಯಾವುದೋ ಅಷ್ಟರೊಳಗೇನೆ ಮುಗಿಸೋದಿಲ್ಲ ಅವರು. ಸೊ ಆ ಟ್ರಾಫಿಕ್ ತುಂಬ ಆ ಕಡೆ ಊರಿಗೆ ಓಡಾಡೋರಿಗೆಲ್ಲ ತುಂಬ ಹಿಂಸೆ ಆಗುತ್ತೆ. ನಾನು ಅದನ್ನು ತುಂಬ ಸಲ ನೋಡಿದ್ದೀನಿ. ಈವನ್ ನಾವು ಊರಿಗೆ ಹೋದಾಗೆಲ್ಲ ಈ ಥರ ಎಕ್ಸಿಬಿಷನ್ ಮಾಡಿರ್ತಾರೆ, ಆವಾಗ ಹೆವಿ ಟ್ರಾಫಿಕ್ ಆಗೋಗಿರುತ್ತೆ. ಸೊ ಹಾಗಾಗಿ ಇದು ಒಂದು ನೆಗೆಟಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಟ್ರಾಫಿಕ್ ಆಗೋದು. ಸೊ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದಂಥದ್ದು ಇದು ಫಸ್ಟ್ ಹಾಲ್. ಇಲ್ಲಿ ಬಂದು ಬರೀ ಮೆಷಿನರೀಸ್ ಏನೇನು ಯೂಸ್ ಮಾಡ್ತಾರೆ, ಮತ್ತು ನಿಮ್ಮ ಮನೆಗೆ ವುಡ್ ವರ್ಕ್ ಮಾಡಿಸ್ತೀವಲ್ವ ಅದಕ್ಕೆ ಪೇಂಟಿಂಗ್ ಟೈಪ್ ಇರುತ್ತೆ, ಮತ್ತು ಸ್ಕೆಚಸ್ ಥರ ಇರುತ್ತೆ, ಕೆಲವೊಂದು ಮೌಲ್ಡ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ಈ ಮಿಷಿನರೀಸಲ್ಲೇ ಮಾಡೋದಂತೆ. ಸೊ ಇವ್ರದ್ದು ಏನು ಎಕ್ಸಿಬಿಷನ್ ಮೇನ್ ಅಂದರೆ ಈ ಥರ ಅವ್ರದ್ದೇ ಒಂದು ಕಂಪನಿ ನೇಮ್ ಇದೆ, ಬ್ರ್ಯಾಂಡ್ ನೇಮ್ ಇದೆ. ಸೊ ಆ ಬ್ರ್ಯಾಂಡ್ನ ಎಕ್ಸಿಬಿಟ್ ಮಾಡೋದು ಇಲ್ಲಿ. ಸೊ ನೆಕ್ಸ್ಟ್ ಯಾರಾದರೂ ಫ್ಯೂಚರಲ್ಲಿ ಮಾಡಿಸ್ಬೇಕು ನಿಮ್ಮ ಮನೆಗೆ, ಅಥವಾ ಯಾರಾದರೂ ಬಿಸ್ನೆಸ್ ಮಾಡೋರು ಈ ಥರ ಮೆಷಿನರೀಸ್ನ ಪರ್ಚೇಸ್ ಮಾಡಬೇಕು, ಆ ಥರ ಏನಾದರೂ ಇಂಟೆನ್ಷನ್ ಇದ್ದರೆ ಇವ್ರದ್ದು ಈ ಥರ ಡೆಮೋ ಕೊಡ್ತಾರೆ. ಈ ಡೆಮೋದಲ್ಲಿ ಮತ್ತು ಅವ್ರ ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಇರುತ್ತೆ. ಅವ್ರ ಹತ್ರ ಡೀಟೇಲ್ಸ್ ತೊಗೊಂಡು ಮತ್ತು ಕಾನ್ವರ್ಸೇಷನ್ ಎಲ್ಲ ಕೂಡ ಇರುತ್ತೆ. ಬರೀ ಎಕ್ಸಿಬಿಷನ್ ನೋಡೋದು ಆ ಥರ ಏನಿಲ್ಲ. ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಡೀಟೇಲ್ಸ್ ಎಲ್ಲ ತೊಗೊಂಡು ನಿಮ್ಗೆ ಇಷ್ಟ ಆದರೆ ಅವ್ರ ಕಾಂಟ್ಯಾಕ್ಟ್ ಏನು, ಯಾವ ಮೆಷಿನರಿ ಬೇಕು ಏನು ಎಲ್ಲನೂ ಅವರ ಕಂಪನಿಗೆ ನಿಮಗೆ ಲೈಕ್ ವಿಸಿಟಿಂಗ್ ಕಾರ್ಡ್ ಥರ ಕೊಡ್ತಾರೆ, ವಿಸಿಟ್ ಮಾಡಿ ಅಂತ. ಸೊ ನಾನು ಇಲ್ಲಿ ನೋಡ್ತಾ ಇರೋದು ವುಡ್ ಮೇಲೆ ಗೋಲ್ಡನ್ ಕಲರ್ ವರ್ಕ್ ಮಾಡಿರುವಂಥದ್ದು. ಇದು ಲೈಕ್ ಡಿಸೈನ್ ಮಾಡ್ತಾರಲ್ವ, ಕೆಲವೊಂದು ಶೋ ಪೀಸ್ ಥರ ಎಲ್ಲ ಮಾಡೋದಕ್ಕೆ ಇಡ್ತಾರೆ. ಇವಾಗ ನೋಡ್ತಾ ಇರೋದು ನೀವು ಇದು ಲೈಕ್ ಯಾವ ಥರ ಅಂದರೆ ಟ್ಯಾಟು ಹಾಕ್ತಾರಲ್ಲ ನಮಗೆ, ಆ ಥರ ಡಿಸೈನ್ ಮಾಡ್ತಾಯಿದ್ರು. ಇದು
ಸೊ ಝೂಮಲ್ಲಿ ತೋರಿಸಿದ್ದೀನಿ. ಅದು ನನಗೆ ಎಲ್ಲ ಸ್ಟಾಲ್ಸ್ನೂ ಇಂಡಿವಿಜುವಲ್ ಆಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಮಾಡಬಹುದಿತ್ತು. ಬಟ್ ನಾನು ಒಂದು ಸ್ಟಾಲ್ನ ಇಂಡಿವಿಜುವಲ್ ಆಗಿ ವಿಡಿಯೋ ಮಾಡ್ತೀನಿ ಅಂದರೆ ಒಂದು ಹಾಲಲ್ಲಿ 50 ಸ್ಟಾಲ್ಸ್ ಅಂದ್ಕೊಂಡ್ರು ನಾನು ಮಾಡೋದಕ್ಕೆ ಮಿನಿಮಮ್ ಅಂದ್ರೂ 3 to 4 hours ಬೇಕು. ಮತ್ತು ನಿಮಗೆ ವಿಡಿಯೋ ನೋಡೋದಕ್ಕೆ ಬೋರ್ ಕೂಡ ಆಗುತ್ತೆ. ಅದಕ್ಕೆ ನಾನು ಹೈಲೈಟಾಗಿ ತೋರಿಸಿದ್ದೀನಿ, ಎಷ್ಟೆಷ್ಟು ಮಾಡ್ಬೋದು ಅಷ್ಟೇ. ಮತ್ತು ಈ ಎಕ್ಸಿಬಿಷನ್ ಬಂದು 26ನೇ ತಾರೀಕುವರೆಗೂ ಇರುತ್ತೆ, ಅಂದರೆ ಮಂಡೇವರೆಗೂ ಇರುತ್ತೆ. ಸೊ ವೀಕೆಂಡ್ಸಲ್ಲಿ ನಾಳೆ ನಾಡಿದ್ದು ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ಮಾಡಿ. ಅದಕ್ಕೋಸ್ಕರನೇ ನಾನು ಇವತ್ತೇ ಹೋಗಿ ವಿಸಿಟ್ ಮಾಡಿ ಇವತ್ತೇ ಈ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಕೆಂಡ್ಸಲ್ಲಿ ಫ್ರೀ ಇದ್ದರೆ ಡೆಫಿನೆಟಾಗಿ ಈ ಪ್ಲೇಸ್ಗೆ ಹೋಗಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ವಿಷಯ ನಾನು ಹೇಳಬೇಕು, ಇಲ್ಲಿಗೆ ಕಿಡ್ಸ್ ಅಲೋ ಇಲ್ಲ. ಎಷ್ಟು ವರ್ಷದ ಮಕ್ಕಳು ಅಲೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ವೈನಿದೆ ಏಜ್ ಅವರಂತೂ ಅಲೋ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಪಾಪನ ಕರ್ಕೊಂಡು ಹೋಗಲಿಲ್ಲ. ಆಫ್ಟರ್ 5 years ಅಲೋ ಇರ್ಬೋದು ಅನಿಸುತ್ತೆ. ಸೊ ಮಕ್ಳಿಗಿನ್ನ ಇದು ದೊಡ್ಡವ್ರು ನೋಡೋದಕ್ಕೇ ಚೆನ್ನಾಗಿದೆ ಆ ಥರ ಎಕ್ಸಿಬಿಷನ್. ಆ ಮೆಷಿನರೀಸ್ ನೋಡ್ತಾ ಇದ್ರೆ ನನಗೆ ಒಂಥರ ಅನ್ನಿಸ್ತಾಯಿತ್ತು, ಯಪ್ಪ ಮಿಸ್ ಆಗಿ ಕೈ ಕೊಟ್ಬಿಟ್ರೆ ಹೆಂಗೆ ಏನು ಆ ಥರ ನೆಗೆಟಿವೇ ಬರ್ತಾಯಿತ್ತು. ಇಲ್ಲೊಂದು ಗಾಡಿನ ಹಾಗೆ ಇದು ಮಾಡಿದ್ರು. ಸೊ ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾನು ಸುಮಾರು ಹಾಗೆ ಓಡಾಡಿ ನನಗೆ ಸಿಕ್ಕಾಬಟ್ಟೆ ಸುಸ್ತಾಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಬಂದು ರೆಸ್ಟ್ ಮಾಡಿದೆ. ಸೊ ನಾನು ಮುಂದೆ ಮತ್ತೆ ವಿಡಿಯೋನಲ್ಲಿ ಸಿಗ್ತೀನಿ. ಸೊ ನೀವೆಲ್ಲನೂ ನೋಡಿ ಯಾವ ಥರ ಇದೆ ಎಕ್ವಿಪ್ಮೆಂಟ್ಸ್, ಮತ್ತು ಅದು ಹೇಗೆಲ್ಲ ವರ್ಕ್ ಆಗುತ್ತೆ ಮೆಷಿನರೀಸ್. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದಂಥ ಹಾಲು ಸೆಕೆಂಡ್ ಒನ್. ಸೊ ಈ ಸೆಕೆಂಡ್ ಒನ್ನಲ್ಲಿ ಏನಂದರೆ ಮನೆಗೆ ಯಾವ್ಯಾವ ಥರ ಇಂಟೀರಿಯರ್ಸ್ ಬೇಕು, ಅಂದರೆ ವುಡ್ ವರ್ಕಿಗೆ ಯಾವ ಥರ ಬೇಕು, ಮತ್ತು ಅದ್ರ ಫಿನಿಷಿಂಗಿಗೆ ಏನು ಯೂಸ್ ಮಾಡ್ತಾರೆ, ಡೋರ್ ಹ್ಯಾಂಡಲ್ಸ್ದು, ಮತ್ತು ಸುಮಾರು ಎಲ್ಲ ಬರೀ ಇಂಟೀರಿಯರ್ಸ್ದೇ ಇದ್ದಿದ್ದು. ಇಲ್ಲಿ ಕೆಳಗಡೆ ಫ್ಲೋರ್ಗೆ ಹಾಕೋ ಥರ ಏನು ವುಡನ್ ವರ್ಕ್, ಸೊ ಎಲ್ಲ ವುಡ್ ಮೆಟೀರಿಯಲ್ದೇ ಇದ್ದಿದ್ದು. ಮತ್ತು ಯಾವ್ಯಾವ ಥರ ವುಡ್ಸ್ ಇದೆ, ನನಗನ್ಸೋ ಪ್ರಕಾರ ಇಲ್ಲಿ ಇಂಪೋರ್ಟೆಡ್ ಕೂಡ ಇತ್ತು. ಸೊ ನನಗಲ್ಲಿ ಮೆನ್ಷನ್ ಮಾಡಿದರು ನೇಮ್ಸು. ಸೊ ನಾನು ಅದನ್ನೆಲ್ಲ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ಈ ಥರ ಶೋ ಪೀಸ್ಗಳು ಎಲ್ಲ ಇತ್ತು ನೋಡಿ. ಇದೆಷ್ಟು ಯುನಿಕ್ ಆಗಿದೆ, ಚೆನ್ನಾಗಿದೆ ಅನ್ನಿಸ್ತು. ಎಲ್ಲ ಒಂದೊಂದು ಥರ ಡಿಫ್ರೆಂಟಾಗಿ ನಿಂತಿದ್ದಾರೆ ಆ ಥರ ಇದು. ಮತ್ತು ಡೋರ್ಸು ಯಾವ ವುಡ್ಡಿಂದು ಡೋರು, ಎಲ್ಲ ವುಡ್ಸ್ದು ನೇಮ್ಸ್ನ ಮೆನ್ಷನ್ ಮಾಡಿದರು. ಸ್ಯಾಂಪಲ್ ಪೀಸ್ ಥರ ಒಂದೊಂದನ್ನೇ ಡಿಸ್ಪ್ಲೇಗೆ ಇಟ್ಟಿದ್ದು. ಕೆಲವೊಂದು ಮಿರರ್ಸು ಯಾವ್ಯಾವ ಥರ ಮಿರರ್ ಇದೆ, ಮಿರರ್ಸ್ ಎಲ್ಲ ಎಷ್ಟು ವೆರೈಟೀಸ್ ಆಫ್ ಮಿರರ್ಸ್ ಇದೆ. ಸೊ ಆ ಥರ ಈಗ ವುಡ್ ಅಂದರೆ ಅದರಲ್ಲಿ ಎಷ್ಟು ವೆರೈಟೀಸ್ ಇದೆ. ಸೊ ಆ ಥರ ಎಲ್ಲನೂ ಡಿಫ್ರೆನ್ಷಿಯೇಟ್ ಮಾಡಿ ಸಪ್ರೇಟ್ ಮಾಡಿ ಇಟ್ಟಿದ್ರು. ಸೊ ಇದು ನಿಮಗೆ ಇಷ್ಟ ಆದರೆ ಅದನ್ನು ನೀವು ಅವ್ರ ಹತ್ರ ಅದೇ ನಾನು ಹೇಳಿದಾಗೆ ಕಂಪನಿಗೆ ವಿಸಿಟ್ ಮಾಡ್ಬೋದು, ಇಲ್ಲ ಆರ್ಡರ್ ಮಾಡ್ಕೋಬೋದು. ಆ ಥರ ಪ್ರೊಸೀಜರ್ ಇದೆ ಇದು. ಇಲ್ಲಿ ನಿಮಗೆ ಏನೂ ಪರ್ಚೇಸ್ ಮಾಡೋದಕ್ಕೆ ಸಿಗೋದಿಲ್ಲ. ಇದು ಜಸ್ಟ್ ಎಕ್ಸಿಬಿಷನ್. ಅವರು ಅವ್ರ ಪ್ರಾಡಕ್ಟ್ನ ಎಕ್ಸಿಬಿಟ್ ಮಾಡ್ತಾರೆ ಅಷ್ಟೇ. ಇಲ್ಲಿ ನೀವೇನು ಬೈ ಮಾಡೋಕ್ಕೂ ಆಗೋದಿಲ್ಲ. ಸೊ ಆ ಥರ ಎಕ್ಸಿಬಿಷನ್ ಇದು. ಇದು ಒಂದು ನೋಡಿಕೊಂಡ್ರೆ ಒಂಥರ ಐಡಿಯಾ ಬರುತ್ತೆ ನನಗನ್ಸೋ ಪ್ರಕಾರ. ನಾವು ಅದನ್ನು ಅವ್ರ ಹತ್ರ ಹೋಗಿ ಕಂಪ್ನಿ ವಿಸಿಟ್ ಮಾಡಿ ತೊಗೊತೀವೋ ಬಿಡ್ತೀವೋ ಸೆಕೆಂಡ್ರಿ. ಬಟ್ ಇಲ್ಲಿ ನೋಡಿದಾಗ ಯಾರಾದರೂ ಮನೆ ಕಟ್ಟಬೇಕು ಆ ಥರ ಏನಾದ್ರು ಪ್ಲ್ಯಾನ್ಸ್ ಇದ್ದರೆ ಒಂದು ಐಡಿಯಾ ಸಿಗುತ್ತೆ. ಎಲ್ಲ ಮೆಟೀರಿಯಲ್ಸು ಅಷ್ಟೇ ಫುಲ್
ಕ್ವಾಲಿಟಿ ಇರುವಂಥ ಮೆಟೀರಿಯಲ್ಸ್. ಅದು ಜಸ್ಟ್ ಹಿಂಗೆ ಮುಟ್ಟಿದಾಗಲೇ ಫೀಲ್ ಆಗ್ತಾ ಇತ್ತು, ಅಷ್ಟು ಕ್ವಾಲಿಟಿ ಇರುವಂಥ ಮೆಟೀರಿಯಲ್ಸ್ ಅಲ್ಲಿ ಇದ್ದಿದ್ದಂಥದ್ದು. ಮತ್ತು ಎಲ್ಲನೂ ಅಷ್ಟೇನೆ ನೀಟಾಗಿ ಮೇಂಟೈನ್ ಮಾಡಿದರು ಎಲ್ಲ ಸ್ಟಾಲ್ಸೂ. ಯಾರೂ ನಮಗೆ ಡೀಟೇಲ್ಸ್ ಕೊಡಲಿಲ್ಲಪ್ಪ ಆ ಥರ ಏನೂ ಇಲ್ಲ. ನಾವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವರು ನಮಗೆ ಫುಲ್ ಡೀಟೇಲ್ಸ್ ಕೊಡ್ತಾಯಿದ್ರು. ಸೊ ಚೆನ್ನಾಗಿತ್ತು ಟೋಟಲಿ ಎಕ್ಸಿಬಿಷನ್. ಕೆಲವೊಂದು ಐಟಮ್ಸ್ ಎಲ್ಲ ಮಾಡಿದ್ದಾರೆ ಮನೆಗೆ ಇಂಟೀರಿಯರ್ಸು, ಅದು ಈ ವಿಡಿಯೋದಲ್ಲಿ ನೋಡ್ತೀರಾ ನೀವು. ನೋಡಿ, ಈ ಥರ ವುಡ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ, ಯಾವ್ಯಾವ ಥರ ವುಡ್ಡು. ಮತ್ತು ಡಿಸೈನ್ಗೆ ಶೀಟ್ ಹಾಕ್ತಾರಲ್ವ ಮನೆಗೆ, ವಾಲ್ ಡಿಸೈನ್ಗೆಲ್ಲ ಕೆಲವೊಂದು ಶೀಟ್ಸ್ ಹಾಕ್ತಾರೆ. ಸೊ ಆ ಥರ ಶೀಟ್ಸು ಎಲ್ಲನೂ ಇತ್ತು ಮನೆಗೆ, ಏನೇನು ಇಂಟೀರಿಯರ್ಸ್ ಬೇಕು ಆ ಥರದ್ದು ಎಲ್ಲನೂ ಇಟ್ಟಿದ್ರು. ಸೊ ಡೆಫಿನೆಟಾಗಿ ವಿಸಿಟ್ ಮಾಡಿ, ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ಸ್ ಇದೆ ಅವರೆಲ್ಲ ಹೋಗಿ. ಮತ್ತು ಕ್ಯಾಬಿನೆಟ್ಸ್ಗೆಲ್ಲ ಯಾವ್ಯಾವ ಥರ ಶೀಟ್ ಹಾಕಬೇಕು, ಅಂದರೆ ಯಾವ ಥರ ಶೀಟ್ ನೀವು ಪ್ರಿಫರ್ ಮಾಡ್ತೀರಾ, ಯಾವ ಕಲರ್ಸು, ಮತ್ತು ಏಷಿಯನ್ ಪೇಂಟ್ಸ್ದೆಲ್ಲ ಇತ್ತು. ಸೊ ಮುಂದೆ ವಿಡಿಯೋದಲ್ಲಿ ಅದು ತೋರಿಸ್ತೀನಿ. ಸೆಕೆಂಡ್ ಸ್ಟಾಲಲ್ಲಿ ಇದೆಲ್ಲ ಇತ್ತು. ಥರ್ಡ್ ಸ್ಟಾಲಲ್ಲಿ ನಾನು ಹೋದಾಗ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ವಾಚ್ ಮಾಡಿ. ಮತ್ತು ಕಬೋರ್ಡ್ಸ್ ಯಾವ್ಯಾವ ಥರ ಇದೆ, ಇದೊಂದು ಸೆಟಪ್ ಮಾಡಿದ್ರು ವಾಷಿಂಗ್ ಮೆಷಿನ್ ಎಲ್ಲ ಇಟ್ಟು. ಮತ್ತು ಇದೊಂದು ಬುದ್ಧ ಇಟ್ಟಿದ್ರು. ಇದೆಲ್ಲ ಬುದ್ಧ ಚೆನ್ನಾಗಿ ಅನ್ನಿಸ್ತು, ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಕೆಲವೊಂದು ವಾರ್ಡ್ರೋಬ್ಸ್ ಕಬೋರ್ಡ್ಸ್ ಎಲ್ಲ ಯಾವ್ಯಾವ ಥರ ಮೆಟೀರಿಯಲ್ ಇದೆ. ಮತ್ತು ಫ್ರಿಡ್ಜು ಕೂಡ ಅಷ್ಟೇ ಇತ್ತು, ಡೆಮೋ ಪೀಸ್. ಫ್ರಿಡ್ಜಿಗೆ ಯಾವ ಥರ ಅಂದರೆ ವುಡನ್ ಔಟರ್ ಬಾಡಿ ಕೊಟ್ಟಿರೋವಂಥದ್ದು. ಇದೆಲ್ಲ ಸ್ನ್ಯಾಕ್ಸ್ ಬಂದು ಫ್ರೀ ಇತ್ತು ಅಲ್ಲಿ ಕಸ್ಟಮರ್ಸ್ಗೆ. ಕೆಲವೊಂದು ಸ್ಟಾಲ್ಸಲ್ಲಿತ್ತು, ಕೆಲವೊಂದು ಕಡೆ ಇರಲಿಲ್ಲ. ಸೊ ನೆಕ್ಸ್ಟ್ ನಾವು ಹಾಗೆ ಬರ್ತಾ ಇನ್ನೊಂದು ಹಾಲ್ಗೆ ವಿಸಿಟ್ ಮಾಡಿದ್ವಿ. ಇದು ಬಂದು ಫುಲ್ ಮ್ಯಾಟ್ರಸಸ್. ಇಲ್ಲೇನಂದರೆ ಕಾಟಿಗೆ ಅಂದರೆ ಕಾಟ್ ಸಿಗಲ್ಲ, ಬೆಡ್ಡು, ಪಿಲ್ಲೋ, ಮತ್ತು ಇದು ಸೋಫಾ ಕವರ್, ಸೋಫಾ ಆ ಥರ ಏನಾದ್ರು ಸ್ಟಿಚ್ ಮಾಡಿಸ್ಕೋಬೇಕು ನೀವು, ಸೋಫಾ ಎಲ್ಲ ಬೇಕು ಅನ್ನೋದಿದ್ದರೆ ಇವ್ರದ್ದು ಒಂದೊಂದು ಸ್ಟಾಲಲ್ಲಿ ಒಂದೊಂದು ಥರ ಸೋಫಾ ಮೆಟೀರಿಯಲ್ಸ್, ಯಾವ ಸೋಫಾಗೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅದು. ಮತ್ತು ಕೆಲವೊಂದು ಹಾಸಿಗೆಗೆ ಸ್ಪಾಂಜ್ ಟೈಪ್ ಎಲ್ಲ ಇತ್ತು, ಬರೀ ಸ್ಪಾಂಜೇ ಹಾಸಿಗೆಗೆ, ಬೇರೆ ಏನೂ ಯೂಸ್ ಮಾಡಿಲ್ಲ. ಕೆಲವೊಂದು ಹತ್ತಿದೆಲ್ಲ ಯೂಸ್ ಮಾಡ್ತಾರಲ್ಲ ನಮ್ಮ ಕಡೆ ಎಲ್ಲ ನಾರ್ಮಲ್ ಆಗಿ. ಸೊ ಆ ಥರದ್ರಲ್ಲೆಲ್ಲ ಹತ್ತಿ ನಾನು ನೋಡಲೇ ಇಲ್ಲ ಅಂದ್ಕೊಳ್ಳಿ ಅಲ್ಲಿ ಕಾಟನ್ನು, ಬರೀ ಸ್ಪಾಂಜ್ ಮತ್ತು
ಈ ನಾರ್ಮಲ್ ಆಗೆಲ್ಲ ಬರುತ್ತಲ್ಲ ಮ್ಯಾಟ್ರೆಸ್, ಆ ಥರ ಮ್ಯಾಟ್ರೆಸ್ ನೋಡಿದ್ದು. ಮತ್ತು ಇಲ್ಲಿ ಒಳಗೆಲ್ಲ ನಾನು ಹೇಳಿದಂಗೆ ಇಟಾಲಿಯನ್ ಕೈಂಡ್ ಆಫ್ ಥಿಂಗ್ಸ್ ಎಲ್ಲ ಇತ್ತು, ಇಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ರು. ಅದು ಫುಲ್ ಹೈಲಿ ಏನಂತೀರ ಅದು ತುಂಬ ತಲೆ ಕೆಡಿಸ್ಕೊಂಡು ಮನೆ ಕಟ್ಟಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರಲ್ಲ ಅಂಥವರಿಗೆ ಇದು ಬೆಸ್ಟ್ ಪ್ಲೇಸ್ ಪ್ರಾಡಕ್ಟ್ಸ್ನ ಚೂಸ್ ಮಾಡೋದಕ್ಕೆ. ಯಾಕಂದರೆ ಅಷ್ಟು ಕ್ವಾಲಿಟಿ ಇರುವಂಥ ಮೆಟೀರಿಯಲ್ಸ್ನ ಇವರು ಡಿಸ್ಪ್ಲೇಗೆ ಇಟ್ಟಿದ್ರು. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಎಲ್ಲನೂ ಅಲ್ಲೆಲ್ಲೇ ಸ್ಟಿಕ್ ಮಾಡಿದ್ದಾರೆ ಒಂದೊಂದು ಸ್ಯಾಂಪಲ್ ಪೀಸ್. ಮತ್ತು ಅವ್ರ ಹತ್ರ ಮ್ಯಾನ್ಯುವಲ್ ಟೈಪು ಇತ್ತು, ಅದನ್ನು ನೋಡಿ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದಿತ್ತು, ಆ ಥರ ಎಲ್ಲ ಇಟ್ಟಿದ್ರು. ಒಂದು ಮ್ಯಾಟ್ರೆಸ್ ನಂಗೆ ತುಂಬ ಇಷ್ಟ ಆಯಿತು, ಫುಲ್ ಸ್ಪಾಂಜಿ ಮಕ್ಕಳಿಗೆ ಅಂತ ಇಟ್ಟಿದ್ರು. ನನ್ನ ಮುಂದೆ ವಿಡಿಯೋದಲ್ಲಿ ನೀವು ನೋಡ್ತೀರಾ ನೋಡಿ. ಈ ಥರ ಒಂದು ಬುಕ್ಲೆಟ್ ಥರ ಇರುತ್ತೆ, ಇದರಲ್ಲಿ ಯಾವ ಥರ ಬೇಕು ನಿಮಗೆ ಆ ಥರ ಅವ್ರಿಗೆ ಕೇಳಿದ್ರೆ ಅವರು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಶೀಟ್ಸ್ ಆಗಲಿ, ವುಡ್ಸ್ ಮಿರರ್ಸ್, ನಾನು ಹೇಳ್ದಾಗ ಏನೇನೆಲ್ಲ ಪ್ರಾಡಕ್ಟ್ಸ್ ಇತ್ತಲ್ಲಿ. ಸೊ ನೆಕ್ಸ್ಟ್ ಇದು ಇನ್ನೊಂದು ಕಡೆ ನನಗೆ ಸ್ನ್ಯಾಕ್ಸಿಗೆ ಸಿಕ್ತು, ಅಲ್ಲೇ ತಿಂದ್ಕೊಂಡು ನಾವು ಊಟನೇ ಮಾಡಲಿಲ್ಲ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಯಾವ ಮೆಟೀರಿಯಲಲ್ಲಿ ಅವರು ಡಿಸ್ಕಷನಲ್ಲಿ ಇದ್ದರು, ಆಲ್ರೆಡಿ ಏನೋ ಮಾತಾಡ್ತಾಯಿದ್ರು, ನಾನು ಹಾಗಾಗಿ ಡಿಸ್ಟರ್ಬ್ ಮಾಡೋಕ್ಕಾಗಲಿಲ್ಲ. ಇದು ಯಾವ ಮೆಟೀರಿಯಲಲ್ಲಿ ಯೂಸ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಅದು ಮನೆ ಒಳಗಡೆ ಇಟ್ಟರಂತೂ ಯಪ್ಪ ಅಷ್ಟು ಚೆನ್ನಾಗಿ ಕಾಣೋದು. ಅದು ವೈಟ್ ಆ್ಯಂಡ್ ವೈಟ್ ಆ ಥರ ಗೋಲ್ಡನ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಇದು ವೈನಿದಿಗೆ ಅಂತ ನೋಡಿದ್ವಿ, ಕಿಡ್ಸ್ ಅಂತ ಅದು ಒಂದೇ ನಾನಲ್ಲಿ ನೋಡಿದ್ದು. ಕಿಡ್ಸ್ ಐಟಮ್ ಇನ್ನೇನು ನಾನು ನೋಡಲಿಲ್ಲ ಅಲ್ಲಿ. ಸೊ ಹಾಗೆ ಅದು ಒಂದು ಕ್ಲಿಪ್ ತೊಗೊಂಡೆ. ಸೊ ಮ್ಯಾಟ್ರೆಸ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ನಮ್ಮ ಸೋಫಾಗೆ ಒಂದು ಕವರ್ ನೋಡಿದ್ವಿ, ಅದು ಅಲ್ಲಿ ನಾನು ಆ್ಯಸ್ ಯೂಶ್ವಲ್ ಹೇಳ್ದಂಗೆ ಅಲ್ಲಿ ಸೇಲ್ ಈಗ ಇಟ್ಟಿಲ್ಲ, ಅವರು ಬೈ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಬೇಕು ಅಂದರೆ ನಾವು ಅವ್ರಿಗೆ ಹೇಳಿದ್ರೆ ಅವರು ಬಂದು ಇಲ್ಲಾಂದರೆ ಸೋಫಾನೇ ರೆಡಿ ಮಾಡಿ ನಮಗೆ ಡೆಲಿವರ್ ಮಾಡ್ತಾರೆ, ಆ ಥರ ಅವ್ರದ್ದು. ಇವರೆಲ್ಲ ಬಂದು ಈ ಥರ ಎಕ್ಸಿಬಿಷನ್ ಎಲ್ಲ ಮಾಡೋರು ಬಂದು ನನಗೆ ಭಾರತ್ ಹೇಳಿದ ಪ್ರಕಾರ ಇವರು ಡೆಲ್ಲಿ, ಮುಂಬೈ, ಆ ಥರ ಹೈದ್ರಾಬಾದ್ ಆ ಕಡೆಯಿಂದ ಬರೋದಂತೆ ಇವರು. ಯೂಶ್ವಲಿ ಬ್ಯಾಂಗ್ಳೂರಿಯನ್ಸ್ ಕಡಿಮೆ, ಆ ಕಡೆಯಿಂದ ಬರೋದು ಅಂತ ಹೇಳಿದ್ರು. ಮತ್ತು ಕೆಲವೊಂದು ಮೆಟೀರಿಯಲ್ ನೀವು ಈ ಹಾಸಿಗೆಗೆಲ್ಲ ಹೊಲಿಸೋದಕ್ಕೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅದೆಲ್ಲನೂ ಈ ಥರ ಡಿಸ್ಪ್ಲೇಗೆ ಇಟ್ಟಿದ್ರು. ಡಿಸ್ಪ್ಲೇ ನೋಡಿಕೊಂಡು ನಾವು ಚೂಸ್ ಮಾಡ್ಬೋದಿತ್ತು ಆ ಥರ. ಸೊ ನಾನು ಹೇಳಿದ್ನಲ್ಲ ಬೆಡ್ ಅದು ಮುಂದೆ ಸಿಗುತ್ತೆ ನೋಡಿ, ಆ ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ. ಅದ್ರ ಮಲ್ಕೊಂಡ್ಮೇಲೆ ಮಲ್ಕೊಂಡ್ರೆ ಅದರಲ್ಲಿ ಎಷ್ಟು ಪಫಿ ಅನಿಸುತ್ತೆ. ಈ ಬೆಡ್ಡೇ ನಾನು ಹೇಳಿದ್ದು. ಇದು ನೀಟಾಗಿ ಇಟ್ಟಿದ್ರು, ಸೊ ಚೆನ್ನಾಗಿ ಅನ್ನಿಸ್ತಿದ್ದು ನೋಡಿ. ನಾನು ಮುಟ್ಟಿದ ತಕ್ಷಣ ಒಳಗೆ ಹೋಗ್ತಾಯಿತ್ತು. ಸೊ ಈ ವಿಡಿಯೋನ ಹೀಗೆ ನೋಡಿ, ನಿಮಗೊಂದು ಇದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾರೆಲ್ಲ ಇಂಥ ಪ್ಲೇಸ್ಗೆ ವಿಸಿಟ್ ಮಾಡಬೇಕಂತ ಅನ್ಕೋತಿದ್ದೀರಾ ಬೇಗ ಹೋಗಿ ವಿಸಿಟ್ ಮಾಡಿ. ಯಾಕಂದರೆ ಇದು 26th ಲಾಸ್ಟ್ ಇರುವಂಥದ್ದು. ನಾಳೆ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ನಾಳೆ ನಾಡಿದ್ದು ಆರಾಮ್ಸೆ ಹೋಗಿ ವಿಸಿಟ್ ಮಾಡ್ಬೋದು. ಅಲ್ಲಿ ಹೋದರೆ ನಾವು ನಾರ್ಮಲ್ ಜನಗಳನ್ನ ನೋಡೋದೇ ಇಲ್ಲ, ಎಲ್ಲೋ ಒಂದು 20% ಅಷ್ಟೇ ನಾರ್ಮಲ್ ಪೀಪಲ್ಸ್. ಎಲ್ಲ ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ ವರ್ಕ್ ಮಾಡುವಂಥವ್ರು, ಇಲ್ಲಾಂದರೆ ಬಿಸ್ನೆಸ್ ಮಾಡುವಂಥವ್ರು, ಇಂಥವರೇ ಇದ್ದಾರೆ. ಸೊ ಇದೆಲ್ಲ ಮುಗಿಸ್ಕೊಂಡು ಈ ಬಿಸಿಲು ಕೇಳಬೇಕಾ. ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ ನೋಡಿ. ಇವಾಗ ಎಷ್ಟು ಟ್ರಾಫಿಕ್, ಎಷ್ಟು ಪಾರ್ಕಿಂಗ್ ಇದೆ, ಕಾರ್ಸ್ ಎಷ್ಟೊಂದಿದೆ ಅಂತ. ಅಷ್ಟು ಚೂರು ಜಾಗ ಇರಲಿಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಪಾರ್ಕ್ ಮಾಡಿದ್ರು. ಇದು ಒಂದು ಸ್ಲಾಟಲ್ಲಿ ಅಷ್ಟೇ ನಾನು ನಿಮಗೆ ತೋರಿಸಿರೋದು. ಈ ಥರದ 4-5 ಇದೆ ಅಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾ. ಆ ಕಡೆ 2 ವೀಲರ್ಸ್ ಇದೆ. ಸೊ ನನಗಂತೂ ಬಿಸಿಲಿಗೆ ಸಾಕಾಗೋಗಿತ್ತು. ಒಳಗಡೆ ಫುಲ್ AC, ಹೊರಗಡೆ ಫುಲ್ ಬಿಸಿಲು. ಸೊ ಹಾಗಾಗಿ ನಾವು ಬೇಗ ಮನೆಗೆ ಹೊರಟ್ವಿ. ನಾವು ಮನೆ ಕಡೆ ಬರುವಾಗ ಈ ವೀವ್ ಹಾಕಿರೋದು ನಾನು. ಇಲ್ಲೂ ಅಷ್ಟೇ ಎಲ್ಲೆಲ್ಲಿ ಜಾಗ ಸಿಕ್ತೋ ಅಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ. ಸೊ ಡೆಫಿನೆಟಾಗಿ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.